ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಭಾನುವಾರ ಚೆನ್ನೈನ ಮರೀನ್ ಬೀಚ್ನಲ್ಲಿ ನಡೆದಂಥ ಏರ್ ಶೋ ಲೋಹದ ಹಕ್ಕಿಗಳ ಹಾರಾಟಕ್ಕಷ್ಟೇ ಸುದ್ದಿಯಾಗಿಲ್ಲ, ಬದಲಿಗೆ ಸಾವಿನ ಲೆಕ್ಕಕ್ಕೂ ಕೂಡ ಈಗ ಒಂದು ಬ್ಯಾಡ್ ನೇಮನ್ನು ಪಡೆದುಕೊಂಡಿದೆ. ಆದರೆ ಅಲ್ಲಿ ಆದಂಥ ನರಕ ದೃಶ್ಯ ನಿಜಕ್ಕೂ ಎಂಥವರಿಗೆ ಆದರೂ ಒಂದು ರೀತಿ ದುಃಖ ತರಿಸುತ್ತೆ. ಏರ್ ಶೋ ದಾಖಲೆ ಹೆಸರಲ್ಲಿ ಪ್ರಾಣಗಳನ್ನು ಬಲಿ ಕೊಟ್ಟಿರುವಂಥ ಘೋರ ದುರಂತ ಚೆನ್ನೈನಲ್ಲಿ ನಡೆದಿದೆ. ಚೆನ್ನೈನ ಮರೀನಾ ಬೀಚ್ನಲ್ಲಿ ನಿನ್ನೆ ನಡೆದಂಥ ಏರ್ ಶೋ ದುರಂತಕ್ಕೆ ಕಾರಣ ಆಗಿದೆ. ಲಿಮ್ಕಾ ದಾಖಲೆ ಮಾಡಬೇಕು ಅಂತ ಹೇಳಿ 13 ಲಕ್ಷ ಜನರನ್ನ ಸೇರಿಸಿ ಈಗ ಆ ಒಂದು ಇವೆಂಟ್ ಸಾವು ನೋವಿಗೆ ಕಾರಣವಾಗಿದೆ. ಏರ್ ಶೋ ನೋಡೋಕೆ ಬಂದಂತಹ ಜನ ಮುಗಿಬಿದ್ದು ನೀರಿಲ್ಲದೆ ಬಿಸಿಲ ತಾಪಕ್ಕೆ ಬಳಲಿ ಬೆಂಡಾಗಿದ್ದಾರೆ. ಮೊದಲೇ ಚೆನ್ನೈನಲ್ಲಿ ತಾಪಮಾನ ಜಾಸ್ತಿ, ಅದರಲ್ಲೂ ಕೂಡ ಸಮುದ್ರ ತೀರದಲ್ಲಿ ನಡೆದಿದ್ದರಿಂದ ವಿಪರೀತ ಶೆಕೆ ಕೂಡ. ಇದರ ಜೊತೆಗೆ ಅಲ್ಲಿ ಕಾಲ್ತುಳಿತ ಸಂಭವಿಸಿ ಅದರಲ್ಲಿ 5 ಮಂದಿ ಸಾವನ್ನಪ್ಪಿದ್ದಾರೆ. ಆದರೆ ಇಷ್ಟೊಂದು ಇನ್ಎಕ್ಸ್ಪೀರಿಯನ್ಸ್ಡ್ ಆಗಿ ಇದನ್ನು ಇವೆಂಟನ್ನು ಆರ್ಗನೈಸ್ ಮಾಡಿದಾರಲ್ಲ, ಇದೇನು ಮೊದಲ ಬಾರಿನ ಅಂತಂದರೆ ಖಂಡಿತ ಅಲ್ಲ. ಇದೇನು ಮೊದಲ ಬಾರಿಗೆ ಅಲ್ಲಿ ಚೆನ್ನೈನಲ್ಲಿ ಏರ್ ಶೋ ಆಯೋಜನೆ ಆಗಿರೋದಲ್ಲ. 2003ರಲ್ಲೂ ಕೂಡ ಇದೇ ರೀತಿ ಏರ್ ಶೋ ನಡೆದಿತ್ತು. ಆಗ ಜಯಲಲಿತಾ ಅವರು ತಮಿಳುನಾಡಿನ CM ಆಗಿದ್ದರು. ಈ ವೇಳೆ ಮರೀನ್ ಬೀಚ್ನಲ್ಲಿ ಏರ್ ಶೋ ವೀಕ್ಷಣೆಗೆ 10 ಲಕ್ಷ ಜನ ಸೇರಿದ್ರು. ಆಗ ಯಾವುದೇ ಕಾಲು ತುಳಿತಾ ಇರಬಹುದು ಅಥವಾ ನೂಕುನುಗ್ಲಿರ್ಬೋದು, ಜನರಿಗೆ ಡಿಹೈಡ್ರೇಷನ್ ಆಗುವಂಥದ್ದಿರ್ಬೋದು, ಯಾವುದೇ ಸಮಸ್ಯೆ ಆಗಿರಲಿಲ್ಲ. ಆದ್ರೀಗ 21 ವರ್ಷ ಬಳಿಕ ಆ ಒಂದು ಸೂಕ್ತ ವ್ಯವಸ್ಥೆ ಇಲ್ಲದೇ ಇದ್ದಿದ್ದರಿಂದ ಏರ್ ಶೋವನ್ನು ಆ ವ್ಯವಸ್ಥೆ ಇಲ್ಲದೇ ಆಯೋಜನೆ ಮಾಡಲಾಗಿದೆ ಅಂತ ದುರಂತದ ವಿರುದ್ಧ ವಿಪಕ್ಷಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿವೆ. ನೆನೆಯ ದುರಂತದ ವೇಳೆ ಮರೀನ್ ಬೀಚ್ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಓಡಾಡೋಕ್ಕೂ ಕೂಡ ಅವಕಾಶನೇ ಇರಲಿಲ್ಲ, ಅಷ್ಟು ಜಾಗ ಕೂಡ ಇರಲಿಲ್ಲ. ಪೊಲೀಸರೇ ಖುದ್ದು 5-6 ಕಿಲೋಮೀಟರ್ ವಾಕಿಂಗ್ ಮಾಡ್ಕೊಂಡು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಅಲ್ಲಿತ್ತು. ಆದರೆ ಇಷ್ಟೆಲ್ಲ ಒಂದು ರೀತಿ ಡಿಸಾಸ್ಟರ್ಗಳ ಮಧ್ಯೆ ಯಾಕೆ ಏರ್ ಶೋನ ಆಯೋಜನೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ವಿಪಕ್ಷಗಳ ಒಂದು ಪ್ರಶ್ನೆ. ಹಾಗೂ ಇದೇ ಪ್ರಶ್ನೆಗೆ ಈಗ ಅಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪ ಕೂಡ ಶುರುವಾಗಿದೆ. ನೆನ್ನೆ ನಡೆದಂಥ ದುರಂತಕ್ಕೆ DMK ಸರ್ಕಾರನೇ ಕಾರಣ ಅಂತ AIADMK ಆರೋಪ ಮಾಡಿದೆ. ಜೊತೆಗೆ ಮಾಜಿ CM ಜಯಲಲಿತಾ ಕಾಲದಲ್ಲಿ ಏರ್ ಶೋನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟು ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ರು. ಆದರೆ CM ಸ್ಟಾಲಿನ್ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ ಗುಡುಗಿದ್ದಾರೆ. ಇದು DMK ಸರ್ಕಾರದ ನಿರ್ಲಕ್ಷ್ಯತನ ಅಂತ ಮತ್ತೊಂದು ವಿಪಕ್ಷ BJP ಹೇಳಿದರೆ, ಏರ್ಫೋರ್ಸ್ ಜೊತೆಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ, ಅಂದರೆ ಅವ್ರ ಜೊತೆ ಸೇರಿಕೊಂಡು ಯಾವ್ಯಾವ ವ್ಯವಸ್ಥೆ ಬೇಕು ಎಲ್ಲ ಮಾಡಿದ್ವಿ ಅಂತ DMK ಸರ್ಕಾರ ಒಂದು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದೆ. ಸೊ ಒಂದು ರೀತಿ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಈ ಏರ್ ಶೋನ ದುರಂತ ಕಾರಣವಾಗಿದೆ. ಈಗ ಈ ಕಾಲ್ತುಳಿತದಲ್ಲಿ ಸಾವನ್ನಪ್ಪದಂಥ 5 ಜನ ಇರ್ಬೋದು, ಜೊತೆಗೆ ಯಾರೆಲ್ಲ ಈ ಒಂದು ಇವೆಂಟ್ನಿಂದ ಒಂದು ರೀತಿ ಅನಾರೋಗ್ಯಕ್ಕೆ ತುತ್ತಾಗಿದ್ರೋ ಅವರೆಲ್ಲರೂ ಕೂಡ ಚಿಕಿತ್ಸೆ ಕೊಡಿಸ್ತಾ ಇದ್ದೇವೆ ಅಂತ ತಮಿಳುನಾಡು ಸರ್ಕಾರ ಹೇಳಿದೆ. ಆದರೆ ತಪ್ಪು ನಡೆದ ಮೇಲೆ ಅವರಿಂದಾಯಿತು ಇವರಿಂದಾಯಿತು ಅಂತ ಈ ಒಂದು ಬ್ಲೇಮ್ ಗೇಮ್ ಆಡೋ ಬದಲು ಮುಂದೆ ಈ ರೀತಿ ದುರಂತ ನಡೆದಿರೋ ಥರ ಯಾವ ಎಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ರಾಜಕೀಯ ಪಕ್ಷಗಳು ಯೋಚನೆ ಮಾಡಬೇಕಿದೆ. ಒಟ್ನಲ್ಲಿ ಹೈಲೈಟೆಡ್ ಇವೆಂಟ್ ಆಗಬೇಕಿದ್ದಂಥ ಏರ್ ಶೋ ಸಾವಿನ ಇವೆಂಟ್ ಆಗಿದ್ದು ಹಾಗೂ ಜನರಿಗೆ ಸಮಸ್ಯೆಯನ್ನು ಉಂಟು ಮಾಡಿದ್ದು ನಿಜಕ್ಕೂ ದುಃಖಕರ.